ಇಂದ ಸುದ್ದಿಯಲ್ಲಿರುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಜಮೀರ್ ಅಹಮದ್ ಖಾನ್. ಈಗ ವಕ್ಫ್ ಸಚಿವ ಅದೇ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ಶಾಕ್ ಕೊಡ್ತಾ ಇದೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ಜಮೀರ್ಗೆ ನೋಟಿಸ್ ಇಶ್ಯೂ ಆಗಿದೆ. ಖುದ್ದು ನಿವಾಸಕ್ಕೆ ತೆರಳಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜಮೀರ್ಗೆ ನೋಟಿಸ್ ನೀಡಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್. ಡಿಸೆಂಬರ್ 3ರಂದು ಖುದ್ದು ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 3ರಂದು ಬಂದು ಹಾಜರಾಗಬೇಕು. ಕಾರಣ ಬಂಬು ಬಜಾರ್ನ ಮನೆ ಕಲಾಸಿಪಾಳ್ಯದ ಕಚೇರಿ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಎಸಿಬಿ ಅವರು. ಆಗ ಪ್ರಾಥಮಿಕ ಹಂತದ ತನಿಖೆಯನ್ನ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ರು ಎಸಿಬಿ ಅವರು. ಆ ಬಳಿಕ ಮತ್ತೆ ಎಸಿಬಿ ರದ್ದು ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಇದೇ ಕೇಸ್ ವರ್ಗಾವಣೆ ಆಯಿತು. ಸರ್, ಇದು ಲೋಕಾಯುಕ್ತ ವಾಪಸ್ ವರ್ಗಾವಣೆ. ಎಸಿಬಿ ಒಂದ್ಸತಿ ಕೇಸ್ ದಾಖಲು ಮಾಡ್ಕೊಂಡಿದೆ, ಮತ್ತು ವಾಪಸ್ ಈಗ ಲೋಕಾಯುಕ್ತ ವರ್ಗಾವಣೆ ಆಗಿದೆ. ಈಗ ರೇಡ್ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ. ಅದೇ ಇರುವಂಥದ್ದೇ ನೋಡಿ, ಇದವ್ರ ಮನೆ ಇಡೀ ತನಿಖೆ ಮಾಡಿತ್ತು. ಆಮೇಲೆ ನಾನು ಹೇಳ ಈ ಪಳಗಿದ ನಾಯಕ ಯಾರು, ಜಮೀರ್ ಅಹಮದ್ ಖಾನ್ ಮೇಲೆ ಟೀಕೆ ಟಿಪ್ಪಣಿ ಏನು ಬರ್ ನೋಡಿ, ಅದವ್ರ ಮನೆ, ಅದು ಅರಮನೆ ಥರ ಇದೆ ಅದು. ಇದ್ರ ಮೇಲೆ ಇಡೀ ಇದು ಮಾಡುತ್ತೆ. ಏನು ಮಾಡಿದ್ರು ಇಡೀ ಅವರು ಏನು ಮಾಡಿಲ್ಲ. ಆಮೇಲೆ ಅವರ ಏನು ರೀಚ್ ಇದೆಯಲ್ಲ ಕೇಂದ್ರದ ಮಟ್ಟದಲ್ಲೂ ಇದೆ. ಈ ಹಿಂದೆ ಅವರೊಮ್ಮೆ ಅರೆಸ್ಟ್ ಆಗಬೇಕಾಗಿತ್ತು ಅಂತ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಆಗ ಅವರು ಹೈದರಾಬಾದ್ ಮೂಲದ ಓರ್ವ ಮುಸ್ಲಿಂ ನಾಯಕರನ್ನು ರೀಚ್ ಆಗಿ, ಆ ಮೂಲಕ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನ ರೀಚ್ ಆಗಿ ಅರೆಸ್ಟ್ ಆಗದಾಗೆ ನೋಡಿಕೊಂಡ್ರು. ನೋಡಿ ಅವ್ರ ಮನೆ ಹೆಂಗಿದೆ ಅಂತಂದ್ಬಿಟ್ಟು. ಆಮೇಲೆ ಇಂಥ ಮನೆಗಳಿದ್ದಾಗ ಇಡಿ ಬರೋದಿಲ್ಲ ಅಂತಲ್ಲ, ಅವರು ಹುಡುಕಾಡ್ತಾರಲ್ಲ, ಸುಮ್ಮನೆ ಬಿಟ್ಬಿಡ್ತಾರ. ರಾಜಕಾರಣಿಗಳು ಭಾಳ ಏನು ಇದಕ್ಕೆಲ್ಲ ಅಂಕಿಅಂಶಗಳನ್ನು ತುಂಬ ಚೆನ್ನಾಗಿ ಇಟ್ಬೇಕಾಗಿರುತ್ತೆ. ಈಗ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರಲ್ಲ, ನಾನೇನು ಕೊಲೆ ಮಾಡಿದ್ದೀನೋ, ದರೋಡೆ ಮಾಡಿದ್ದೀನೋ, ಬಿಸ್ನೆಸ್ ಮಾಡಿದ್ದೀನಿ ರೀ, ಎಲ್ಲ ದಾಖಲೆ ಕೊಡ್ತೀನಿ. ದಾಖಲೆ ಇಟ್ಟಿರ್ತಾರೆ ಅವರು, ಅದಕ್ಕೆ ಬೇಕಿರೋಂಥ ರೀತಿಯಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತಿರುತ್ತೆ. ನಾನು ಮೊನ್ನೆ ಹೇಳಿದ್ನಲ್ಲ, ಪಾಟೀಲ್ ಪುಟ್ಟಪ್ಪನವ್ರದ್ದು ಮರ ಇರೋದು ಮಂಗನ ಕುಂಡಿ ಎಲ್ಲರೂ ಕಾಣಿಸ್ತಾ ಇರುತ್ತೆ. ಫಸ್ಟ್ ಕಾಣೋದೇ ಅವರು, ಯಾರೋ ಕಾಂಜಿ ಪಿಂಜಿ ಮಾಡಿದಾಗ ಏನು ಇರೋದಿಲ್ಲ, ಅದು ಗೊತ್ತೇ ಆಗೋದಿಲ್ಲ. ಅಂದ್ರೆ ನೀವು ಪಾಲಿಟಿಕ್ಸ್ಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಹೌದು, ಕೇವಲ ಈಗ ಜನಾರ್ದನ್ ರೆಡ್ಡಿ ರಾಜಕೀಯಕ್ಕೆ ಬರದೇ ಇದ್ದಿದ್ರೆ ಅವ್ರ ದುಡ್ಡಿನ ಬಗ್ಗೆ ಯಾರು ಕೆಮ್ತಾ ಇರಲಿಲ್ಲ. ಏನೋ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಏನೋ ರಾಜಕಾರಣಿ, ತಗ 5 ಲಕ್ಷ, ನೀನು ಬಂದೆ ತಗ 5 ಲಕ್ಷ, ಹಿಂಗೆ ಬಿಸಾಡಿನೇ ಮ್ಯಾನೇಜ್ ಮಾಡ್ಬೋದಾಗಿ. ಮೂಡ ಮಹೇಂದ್ರ ಅಂತಾರೆ. ಇಲ್ಲ, ಮೂಡ ಮಹೇಂದ್ರ ಹೆಂಗೆ ಅಂತ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಯಾಕೆ ಬಂದರು ಅಂತಂದರೆ, ಜನಾರ್ದನ್ ರೆಡ್ಡಿ ಬರೋದಕ್ಕೆ ಒಂದು ಅಲ್ಲಿ ಕಾರಣ ಇದೆ. ಅಲ್ಲಿ ಐ ಥಿಂಕ್ ಸೂರ್ಯನಾರಾಯಣ ಇರಬೇಕು. ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಕೈಯಲ್ಲಿ ತುಂಬ ದುಡ್ಡು ಓಡ್ತಾ ಇರುತ್ತೆ. ಯಾರ್ದು? ಜನಾರ್ದನ್ ರೆಡ್ಡಿದು. ಅಲ್ಲಿ ಯಾವುದೊಂದು ಫಂಕ್ಷನ್ ಆಗ್ತಾ ಇರುತ್ತೆ, ಫಂಕ್ಷನ್ ಆಗಿ ಇವ್ರಿಗೊಂದು ಮರ್ಯಾದೆ ಸಿಗೋದಿಲ್ಲ ಅಲ್ಲಿ. ಓಕೆ, ನನ್ನ ಮನೆಗೆ ಬಂದು ದುಡ್ಡು ತಗೊಂಡು ಹೋಗೋನಿಗೆ ಇಷ್ಟು ಮರ್ಯಾದೆ, ನನಗೆ ಮರ್ಯಾದೆ ಇಲ್ವಲ್ಲ ಅಂತ ಒಂದು ಇದಾಗತ್ತೆ, ಅವರಿಗೆ ಟ್ರಿಗರ್ ಆಗುತ್ತೆ. ಹಾಗಾಗಿ ಮಿನಿಸ್ಟರ್ ಆಗಬೇಕು ಅಥವಾ MLA ಆಗಬೇಕು ಅಂತೇಳಿ ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳು ಬರೋದಿಲ್ಲ. ಈಗ ಮೊನ್ನೆ ರತನ್ ಟಾಟಾ ತೀರ್ಕೊಂಡ್ರಲ್ಲ, ಅವರ ಜಮ್ಶೆಡ್ಜಿ ಟಾಟಾ ಮುಂಬೈ ನಾರ್ತಾ ಈಸ್ಟಾ ಏನೋ ಮರ್ತೋಗಿದೆ ನನಗೆ, ಅಲ್ಲಿಂದ ಎಲೆಕ್ಷನ್ಗೆ ನಿಲ್ತಾರೆ. ಏನಾಗ್ಬೋದು ರಿಸಲ್ಟು? ಸೋಲ್ತಾರೆ. ಯಾಕೆ? ಆಗ ಒಂದು ಶರ ಬರೆಯಲಾಗತ್ತೆ, ಬಿಸ್ನೆಸ್ ಮ್ಯಾನ್ಗಳಾಗಿರಬೇಕು, ಅವ್ರು ಪಾಲಿಟಿಕ್ಸ್ಗೆ ಬರಬಾರ್ದು ಅಂಥೇಳಿ. ಎಂಥ ಗೌರ್ಮೆಂಟನ್ನು ಕೂಡ ಎತ್ತಿ ಬಿಸಾಕೋ ತಾಕತ್ತಿರುತ್ತೆ ಅವ್ರಿಗೆ. ಈಗ ಮುಖೇಶ್ ಅಂಬಾನಿಗೆ ತಾಕತ್ತಿಲ್ವಾ? ಇರುತ್ತೆ. ಯಾರನ್ನು ಗೆಲ್ಲಿಸಬೇಕು, ಯಾರನ್ನು ಸೋಲಿಸಬೇಕು, ಎಲ್ಲ ತಾಕತ್ತಿರುತ್ತೆ. ದೇವೇಗೌಡರಿಗೆ 45,000 ಓಟು, 45,612. ಇವರಿಗೆ 29,809 ಓಟು. ಆಯಿತಾ? 4 ವರ್ಷದ ಅವಧಿಯಲ್ಲಿ ಇವರು ಅಲ್ಲಿ ಗೆದ್ದು ಬಿಡ್ತಾರೆ. ಎಷ್ಟು ಓಟ್ ಬರುತ್ತೆ? 44,595 ಓಟ್ ಬರುತ್ತೆ, ಗೆದ್ದು ಬಿಡ್ತಾರೆ. ಅಂದರೆ ದೇವೇಗೌಡರ ಓಟು ಏನು ಬರಬೇಕು, ಇವ್ರಿಗೆ ಬಂದುಬಿಡುತ್ತೆ ಅಂತ. ನಾನು ಯಾಕೆ ಹೇಳಿದೆ ಅಂದರೆ, ಒಕ್ಕಲಿಗರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಶುರು ಮಾಡಿದ್ದೆ ದೇವೇಗೌಡರ ವಿರುದ್ಧ ರೀ ಅಂತಂದ್ಬಿಟ್ಟು. ಸೋಲಿಸಿದ್ದಾರೆ ಅಂತಲ್ಲ, ಅಂದರೆ ಒಬ್ಬ ಧೈರ್ಯ ಬೇಕು. ನಾಳೆ ನಿಮ್ಮನ್ನ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸ್ತೀರಾ ಅಂದರೆ ಯಾಕೆ ಬೇಕ್ರಿ ಅಂತೀವಿ. ಬಟ್ ಆ ಮನುಷ್ಯ ಹಂಗೆ ಮಾಡಿಲ್ಲ ಅಂತ ನಾನು ಹೇಳಿ ಮುಂದಕ್ಕೆ ಹೋಗಿ. ನೆಕ್ಸ್ಟ್, ಈಗ ಈ ಡಾಲಿ ಧನಂಜಯ್ ಮದುವೆ ಬಗ್ಗೆ ಅಮೃತ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಅಮೃತ ಅಯ್ಯಂಗಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಾಲಿ ಲವ್ ಮ್ಯಾಟರ್ ಮೊದಲೇ ಹೇಳಿದ್ರು, ಒಳ್ಳೆ ಜೋಡಿ, ಮುಂದಿನ ಪಯಣ ಸುಖಕರ ಆಗಿರ್ಲಿ ಅಂತ ಅಮೃತ ಅಯ್ಯಂಗಾರ್ ಹೇಳಿದ್ರು.
ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರಿಗೆ ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಒಂದೊಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್. ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾಯಿದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ಐ ನ್ಯೂ ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು. ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಾಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ದಟ್ಸ್ ಇಟ್. ಈ ಅಮೃತ ಅಯ್ಯಂಗಾರ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಅನೇಕರು ಡಾಲಿ ಅವರು ಅಮೃತ ಅಯ್ಯಂಗಾರ್ ಅವ್ರದ್ದೇ ರಿಲೇಷನ್ಶಿಪ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡ್ಕೊತಾ ಇದ್ರು. ಈಗ ಡಾಕ್ಟರ್ ಒಬ್ಬರನ್ನ ಮದುವೆ ಆಗಿದ್ದಾಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನಗಳ ಮಾಡಿದ್ದೀವಿ. ಇಂಥ ಹುಡುಗಿ ಸಿಗಬೇಕು ನನಗೆ ಮೊದಲೇ ಗೊತ್ತಿತ್ತು, ಅವ್ರು ಹಂಗೆ ಆ ಥರದ ಹುಡುಗಿಯನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ದೇವೇಗೌಡರಿಗೆ 45,000 ಓಟು, 45,612. ಇವರಿಗೆ 29,809 ಓಟು. ಆಯಿತಾ? 4 ವರ್ಷದ ಅವಧಿಯಲ್ಲಿ ಇವರು ಅಲ್ಲಿ ಗೆದ್ದು ಬಿಡ್ತಾರೆ. ಎಷ್ಟು ಓಟ್ ಬರುತ್ತೆ? 44,595 ಓಟ್ ಬರುತ್ತೆ, ಗೆದ್ದು ಬಿಡ್ತಾರೆ. ಅಂದರೆ ದೇವೇಗೌಡರ ಓಟು ಏನು ಬರಬೇಕು, ಇವ್ರಿಗೆ ಬಂದುಬಿಡುತ್ತೆ ಅಂತ. ನಾನು ಯಾಕೆ ಹೇಳಿದೆ ಅಂದರೆ, ಒಕ್ಕಲಿಗರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಶುರು ಮಾಡಿದ್ದೆ ದೇವೇಗೌಡರ ವಿರುದ್ಧ ರೀ ಅಂತಂದ್ಬಿಟ್ಟು. ಸೋಲಿಸಿದ್ದಾರೆ ಅಂತಲ್ಲ, ಅಂದರೆ ಒಬ್ಬ ಧೈರ್ಯ ಬೇಕು. ನಾಳೆ ನಿಮ್ಮನ್ನು ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸ್ತೀರಾ ಅಂದರೆ ಯಾಕೆ ಬೇಕ್ರಿ ಅಂತೀವಿ. ಬಟ್ ಆ ಮನುಷ್ಯ ಹಂಗೆ ಮಾಡಿಲ್ಲ ಅಂತ ನಾನು ಹೇಳಿ ಮುಂದಕ್ಕೆ ಹೋಗಿ. ನೆಕ್ಸ್ಟ್ ಈಗ ಈ ಡಾಲಿ ಧನಂಜಯ್ ಮದುವೆ ಬಗ್ಗೆ ಅಮೃತ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಅಮೃತ ಅಯ್ಯಂಗಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ಡಾಲಿ ಲವ್ ಮ್ಯಾಟರ್ ಮೊದಲೇ ಹೇಳಿದ್ರು, ಒಳ್ಳೆ ಜೋಡಿ, ಮುಂದಿನ ಪಯಣ ಸುಖಕರ ಆಗಿರ್ಲಿ ಅಂತ ಅಮೃತ ಅಯ್ಯಂಗಾರ್ ಹೇಳಿದ್ರು. ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರಿಗೆ ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಒಂದೊಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್. ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾಯಿದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ಐ ನ್ಯೂ ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು. ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಾಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ದಟ್ಸ್ ಇಟ್. ಈ ಅಮೃತ ಅಯ್ಯಂಗಾರ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಅನೇಕರು ಡಾಲಿ ಅವರು ಅಮೃತ ಅಯ್ಯಂಗಾರ್ ಅವ್ರದ್ದೇ ರಿಲೇಷನ್ಶಿಪ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡ್ಕೊತಾ ಇದ್ರು. ಈಗ ಡಾಕ್ಟರ್